ಕೊರಟಗೆರೆ ತಾಲೂಕು ಕೊಳಲ ಹೋಬಳಿಯ ದುರ್ಗದ ನಾಗೇನಹಳ್ಳಿ ಸಮೀಪವಿರುವ ಕೈಲಾಸ ಮಠದಲ್ಲಿ ಸ್ಥಾಪನೆಗೊಂಡಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದೇವೆ. ಕಹಳೆ ಕೂಗು ಕನ್ನಡ ನ್ಯೂಸ್, ನಿಮ್ಮ ಕೂಗು ನಮ್ಮ ಧ್ವನಿ ಚಾನೆಲ್ ವತಿಯಿಂದ ನಾವೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಆ ಕ್ಷೇತ್ರ ಎಲ್ಲಿದೆ ಅಂದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೊಳಲ ಹೋಬಳಿಯ ಡಿ ನಾಗೇನಹಳ್ಳಿ ಎಂಬ ಶ್ರೀ ಗಂಗಾಧರೇಶ್ವರ ಪುಣ್ಯಕ್ಷೇತ್ರ ಸ್ವಾಮಿಯವರ ಕ್ಷೇತ್ರ. ಇಲ್ಲಿ ಕೈಲಾಸ ಆಶ್ರಮ ಮಹಾಸಂಸ್ಥಾನ ಮಠ ಸಹ ಇದೆ. ಕೊರಟಗೆರೆ ತಾಲೂಕು ಕೊಳಲ ಹೋಬಳಿ ಡಿ ನಾಗೇನಹಳ್ಳಿನಲ್ಲಿ ಈ ಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಬೆಂಗಳೂರಿಂದ 55 ಕಿಲೋಮೀಟರ್, ಕೊರಟಗೆರೆಯಿಂದ 18 ಕಿಲೋಮೀಟರ್, ತುಮಕೂರಿಂದ 18 ಕಿಲೋಮೀಟರ್ ಆಗುತ್ತೆ. ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರಬೇಕಾಗುತ್ತೆ. ನಾವು ಈ ವಾಹಿನಿ ಪ್ರಕಾರ ಗಂಗಾಧರೇಶ್ವರ ಸ್ವಾಮಿಗಳು ಇಲ್ಲಿ ನೆಲೆಸಿದರ ಬಗ್ಗೆ, ಇದರ ಮಹಿಮೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಪಡಿಸಬೇಕಾಗಿ ಕೇಳ್ಕೊಂತ ಇದ್ದೀವಿ. ನೋಡಿ, ಇದು ಗಂಗಾಧರೇಶ್ವರ ಸ್ವಾಮಿ ನೆಲೆಗೊಂಡಂತಹ ಸ್ಥಳ. ಇಲ್ಲಿ ನಾನು ನಮ್ಮದು ಪೀಣ್ಯ ದಾಸರಳ್ಳಿ ಬೆಂಗಳೂರು, ಅಲ್ಲಿ ನಾನು ಶಿವನ ಪೂಜೆ ಮಾಡ್ಕೊಂಡೇ ಇದ್ದೀನಿ. ನನಗೆ ಬುದ್ಧಿ ಕಂಡಾಗಳಿಂದ ಅಮ್ಮಮ್ಮಲ್ಲಿ 10 ಪೈಸೆ ಕೊಟ್ಟರೆ ಲಾರಿಯರಿಗೆ ನೀರು ಕೊಡೋರು ಬಿಸ್ತೀರ. ಅವಾಗಿಂದಲೇ ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಹೋಗ್ಲೇಬೇಕು, ಆ ಥರ ಇದ್ದವನು ಅಲ್ಲಿ ನಾನು ಪೂಜೆ ಮಾಡ್ಕೊಂಡೇ ಇದ್ದೀವಿ ಪೀಣ್ಯ ದಾಸರಳ್ಳಿಲಿ. ನನಗೆ ರಾತ್ರಿ ಕನಸಿನಲ್ಲೇ ಈ ಊರು ಬೆಳಕಾಗಿದೆ, ಎಲ್ಲ ತುಂಬೋಗಿದೆ, ನನಗೆ ವಿಶಾಲ ಜಾಗ ಬೇಕು, ನಾನು ಎಲ್ಲಿ ನಿನಗೆ ತೋರಿಸ್ತೀನಿ, ಅಲ್ಲಿ ನಾನು ಇನ್ನೊಂದು ಕಡೆ ನೆಲೆಗೊಳ್ಳಬೇಕಾಗಿದೆ ಅಂತ ಕನಸಿನಲ್ಲಿ ನನಗೆ ಹೇಳಿದ್ರು. ಇಲ್ಲಿವರೆಗೂ ನಾನು ಒಬ್ಬರತನೂ ಅದಕ್ಕೆ ಹೇಳಿಲ್ಲ. ಯಾಕಂದರೆ ಇದು ನಮ್ಮ ಊರು ಅಲ್ಲ, ನಮ್ಮ ಇದು ಅಲ್ಲ, ನಮಗೂ ಇದು ಗೊತ್ತೇ ಇಲ್ಲ. ಅವ್ರ ಕನಸಲ್ಲಿ ಏನು ಹೇಳ್ತಾರೆ ಅದನ್ನು ಬೆಳಗ್ಗೆ ನಾನು ಅನುಸರಿಸ್ತಾ ಇರ್ತೀನಿ. ಆದರೆ ನನಗೆ ಯಾವಾಗಲೂ ಕನಸಲ್ಲಿ ಹೇಳಲ್ಲ. ಒಂದ್ಸರಿ ಹೇಳಿದ್ದಾರೆ, ಹೇಳಿದಕ್ಕೆ ಇಂಥ ಕಡೆ ನಾನು ಹೋಗ್ತೀನಿ, ನೀವು ಸುಮ್ಮನೆ ನೆಪ ಮಾತ್ರಕ್ಕೆ ನಿಮಿತ್ತವಾಗಿರಿ, ನಾನು ಇದನ್ನು ಮಾಡ್ಕೊತೀನಿ ಇಲ್ಲ ಅಂತ ಹೇಳಿದ್ರು. ಸೊ ಅದೇ ರೀತಿ ನಾನು ಎಲ್ಲಿಗೆ ಹೋದಾಗ ಅವ್ರೇನು ಮಾಡ್ತಾರೆ, ಇದು ಮಾಡೋಣ ಬೇಡವಾದಾಗ ನನಗೆ ದೇವ್ರಿಗೆ ಸಿಗ್ನಲ್ಗಳು ಬರ್ತವೆ, ಸಿಗ್ನಲ್ ಕೊಡ್ತಾರೆ. ನಾನು ನೇರವಾಗಿ ಹಗಲಿನಲ್ಲೇನು ಮಾತಾಡಲ್ಲ. ಯಾವಾಗೋ ತುಂಬ ಇಂಪಾರ್ಟೆಂಟ್ ಇದ್ದಾಗ ನನಗೆ ಬೇಕು ಅಂದಾಗ ನಾವು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಬೇಕಾದಾಗ ನನ್ನ ಹತ್ರ ಮಾತಾಡಿರ್ತಾರೆ ದೇವರು. ಅವಾಗ ಈ ಕಡೆಯಿಂದ ನಾನು 55 ಕಿಲೋಮೀಟ್ರ್ ಈ ಕಡೆ ಎಲ್ಲ ಹೋಗು, ನಾನು ಅಲ್ಲಿ ನೆಲೆ ಮಾಡ್ಕೊತೀನಿ, ನೀನು ನಿಮ್ಮತ್ತಿಗೆ ಮಡಿಕೊತೀನಿ ಅಂದರು. ನಾನು ಅದು ಹೇಳಿದೆ, ನಾವು ಯಾರಿಗೂ ಹೇಳಲ್ಲ. ನಾವು ಮನಸ್ಸಲ್ಲೇ ಇಟ್ಕೊಂಡು ನಾವು ಏನೋ ಹೊಡ್ತಾ ಇರ್ತೀವಿ. ಅಲ್ಲಿ ನಮಗೆ ಆಗ್ತದೆ ಮಾಡು ಬೇಡ ನನಗಿದ್ರೆ ನನಗೆ ಸಿಗ್ನಲ್ ಕೊಡ್ತಾರೆ. ಅಂದರೆ ಶ್ರೀರವಾಣಿ ಆಗೋದು, ನಮಗೆ ಯಾವ ಕಡೆ ಆದರೆ ಏನು ಅನ್ನೋದು ನನಗೂ ಅವ್ರಿಗೂ ಅದು ಬೇರೆಗೆಲ್ಲ ಗೊತ್ತಾಗಲ್ಲ. ಆ ರೀತಿ ಪರಮಾತ್ಮ ಇಲ್ಲಿ ಬಂದು ನೆಲೆಸಿದ್ರು. ಈಗ ನಾನು ಪೂಜೆ ಮಾಡೋನು, ಈಗ ಪರ್ವತರಾಜ, ಈಗ ದಾಕ್ಷಾಯಣಿ ಶಿವನ ಧರ್ಮಪತ್ನಿ ದಾಕ್ಷಾಯಣಿ ಯಜ್ಞದಲ್ಲಿ ಇದಾಗ್ಬಿಟ್ರು, ಆಹುತಿ ಆಗ್ಬಿಟ್ರು. ತಿರ್ಗಾ ಆ ತಾಯಿ ಪರ್ವತರಾಜನ ಪುತ್ರಿಯಾಗಿ ಹುಟ್ಟಿದ್ಲು. ಪರ್ವತ ಅಂದರೆ ಬೆಟ್ಟದ ರಾಜನ ಮಗಳಾಗಿ. ಹಾಗೆ ಆ ತಾಯಿ ಇಲ್ಲಿ ಬಂದ್ಬಿಟ್ರು, ಎಲ್ಲಿಗೆ ಈ ಪರ್ವತಕ್ಕೆ. ಆ ತಾಯಿ ಹೋದಲ್ಲ ಅಂತ ಈ ನಮ್ಮಪ್ಪ ಇಲ್ಲಿ ಬಂದ, ಇವ್ರು ಬಂದಲ್ಲ ಅಂತ ನಾನು ಗಂಟೆ ಅಲ್ಲಾಡ್ಸ್ಕೊಂಡು ಬಂದಿದ್ದೀನಿ. ಬಿಟ್ಟರೆ ಈ ನಮ್ಮಪ್ಪಂದು ಇದು ನಾವು ಹೇಳಕ್ ಬರೋ ತಲತಲಾಂತರಕ್ಕೂ ಈ ಸುತ್ತಿನ ಜನಗಳಿಗೆ ಇವನು ದರ್ಶನ ಕೊಡ್ಕೊಂಡು ಇರಬೇಕು ಅಂತ ಅವನ ಸಂಕಲ್ಪ ಆಗಿದೆ. ಇಲ್ಲಿ ಬಂದು ನೆಲೆಸಿದ್ದಾನೆ. ಅವ್ನು ನನಗೆ ಕನಸಲ್ಲಿ ಹೇಳ್ತಾ ಇರ್ತಾನೆ. ದಿನೇ ನೀವು ಮಾತಾಡ್ದಂಗೆ ಮಾತಾಡಲ್ಲ, ಯಾವಾಗೋ ಅವನಿಗೆ ಬೇಕಾದ ನಾನು ಹೇಳಿರ್ತಾನೆ, ನಾನು ಅದನ್ನು ಅನುಸರಿಸ್ತೀನಿ ಅಷ್ಟೇ. ಈಗ ನಾನು ಅಂದರೆ ಎಲ್ಲ ಜೀವರಾಶಿಗಳಲ್ಲೂ ಶಿವನೇ ಇರೋದ್ರಿಂದ ಈ ನಮ್ಮಪ್ಪನಿಗಾಗಲಿ ನನಗಾಗಲಿ ಒಳ್ಳೆಯವರು ಕೆಟ್ಟವರು ಭೇದನೇ ನನಗೂ ಇಲ್ಲ, ಜಾತಿ ಪಾತಿ ನನಗೂ ಗೊತ್ತಿಲ್ಲ. ಅಲ್ಲೂ ಅಷ್ಟೇ, ನಾವು ಇಲ್ಲೂ ಅಷ್ಟೇ. ಸೊ ಈ ನಮ್ಮಪ್ಪ ನೆಲ್ಕೊಂಡಿದ್ದಾನೆ. ಆ ಇಷ್ಟಾರ್ಥಗಳು ಏನಿದೆಯೋ ಬೀಡಕ್ಕೆ ಅದು ಯೋಗ ನರಸಿಂಹ ಭೋಗ ನರಸಿಂಹ ಇದೇ ಲೇಖೆ ನೀವು ದಾರ ಹಿಡಿದ್ಬಿಟ್ರೆ ಅಲ್ಲಿ ಮೇಲೆ ಯೋಗ ನರಸಿಂಹ ಮೇಲೆ ಆ ದಾರ ಹಿಡಿದ್ಬಿಟ್ರೆ ದಾರಕ್ಕೆ ನೇರವಾಗಿ ಬರ್ತದೆ. ಇದು ಅಂದರೆ ಆ ನರಸಿಂಹಸ್ವಾಮಿ ಇದು ಏನಿದೆಯೋ, ಈ ನಮ್ಮಪ್ಪನ ಇದು ಏನಿದೆಯೋ ಅವ್ರ ಎದುರುಗಡೆಗೆ ಇವನ್ನ ಕುಂಡಿಸ್ಕೊಂಬಿಟ್ಟವ್ರೆ ಮಹಾವಿಷ್ಣು ಶಿವನ. ಆನಂದ ಮಾಡ್ತಾರೆ. ನಾವು ಈಗ ಇಲ್ಲಿ ದಕ್ಷಿಣ ಭಾರತ ಇದೆ. ಉತ್ತರ ಭಾರತದಲ್ಲಿ ಎಲ್ಲರೂ ನೀರು ಹಾಕ್ತಾರೆ ಶಿವನಿಗೆ. ಇಲ್ಲಿ ಬಂದು ಜಾತಿ ಪಾತಿ ಇವೆಲ್ಲ ಹಿಂಗಡಿಸ್ತಿರ್ತಾರೆ. ಅದು ದೇವ್ರ ಲೆಕ್ಕದಲ್ಲಿ ಜಾತಿಗಳಿಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಬರಬೇಕು. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಮಂತ್ರಕ್ಕೊಂದು ಶಕ್ತಿ ಇದೆ. ಈ ಮಂತ್ರಾಲಯ ಅಂತಾರಲ್ಲ, ಅಲ್ಲಿ ಬಂದು ಆ ರಾಘವೇಂದ್ರ ಸ್ವಾಮಿಗಳು ಯಾರೋ ಸಾಬ್ರು ಮಾಂಸನೇ ತಂದಂತೀವಿ ಪೂಜೆಗೆ. ಅವನು ನೋಡ ಪೂಜಾರಿಗೆ ನೋಡೋಣ ಪರೀಕ್ಷೆ ಮಾಡ ಅಂತ ಅವರು ಮಂತ್ರ ಅಕ್ಷತೆ ಹಾಕಿ ತೀರ್ಥ ಹಾಕ್ತಿದ್ದೀವಿ, ಅದೆಲ್ಲ ಹೂವು ಹಣ್ಣು ಆಗಿಬಿಡ್ತು. ಆ ರೀತಿ ನಾವು ಗಂಗಾಜಲ ತಂದು
ಮಂತ್ರ ಹೇಳಿ ಅವ್ರ ಶುದ್ಧ ಮಾಡಿ ಅವ್ರ ಕೈಲೇ ಸ್ವಹಸ್ತದಿಂದ ಗಂಗಾ ಅಭಿಷೇಕ ಮಾಡಿಸ್ತೀವಿ, ಒಂದೊಂದು ನೀರು ಹಾಕಿಸ್ತೀವಿ. ಅದನ್ನ ಅವ್ರ ಇಷ್ಟಾರ್ಥ ಅವ್ರಿಗೆ ಗೊತ್ತಿರ್ತದೆ. ಆ ಭಗವಂತನ ಮನಸ್ಸಿಗೆ, ಮನುಷ್ಯನ ಮನಸ್ಸು ಏನಿದೆ ಅಂತ ಭಗವಂತನಿಗೆ ಗೊತ್ತಿರ್ತ, ನಮ್ಗೆ ಯಾರು ಗೊತ್ತಿರಲ್ಲ. ಅವ್ನು ಒಳ್ಳೇದು ಮಾಡ್ತಾರೆ, 100% ಒಳ್ಳೇದು ಮಾಡ್ತಾರೆ. ಈ ಥರದ್ದು ಇದು ಇಲ್ಲಿ ನೆಲೆಸಿರುವಂಥದ್ದು. ಅದರ ಈ ಥರ ದೇವರು, ನಾನು ಈ ಥರ ಪೂಜಾರಿ, ಇನ್ಯಾರೋ ಪೂಜಾರಿ ಬಂದ್ರು ಈ ಥರದಲ್ಲೇ ಇರ್ತಾರೆ, ನಮ್ಮ ಥರದಲ್ಲೇ ಇರ್ತಾರೆ. ಅವ್ರಿಗೆ ಇಲ್ಲಿ ಹೋಗ್ಬೇಡ, ನೀನು ಇಲ್ಲಿ ಹೋಗ್ಬೇಡ, ನೀನು ಅಲ್ಲಿ ಕೂತ್ಕೋ, ಅವೆಲ್ಲ ಇಲ್ಲ. ಯಾಕಂದ್ರೆ ಗಾಳಿ ಬೀಸ್ತದೆ, ಗಾಳಿ ಎಲ್ಲರಿಗೂ ಬೀಸ್ಕೊಂಡು ಬೈತಾ ಇರ್ತದೆ. ಗಾಳಿ ನೀನು ತಡೀತಾರ, ನಿಂದು ಈ ಜಾತಿ ಇಲ್ಲಿ ಕೂತು ಅಂತ. ದೇವರಿಗೆ ಯಾವುದು ಇದಿಲ್ಲ, ಶ್ರದ್ಧೆ ಭಕ್ತಿ ಬೇಕು. ಗಂಗಾಧರೇಶ್ವರನಿಗೆ ಒಡವೆ ಇಲ್ಲ, ವಸ್ತ್ರ ಇಲ್ಲ, ಏನು ಇಲ್ಲ, ಅವರೆಲ್ಲರಿಗೂ ಕೊಡೋರಾಗಿರ್ತಾರೆ. ನಮಸ್ತೆ ಸ್ವಾಮಿಗಳೇ. ನಮಸ್ಕಾರ ಅಮ್ಮ. ನವಗ್ರಹಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಅದ್ರ ಪೂಜಾ ವಿಧಾನಗಳು ಮತ್ತೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೋಬಹುದು. ದೇವರು ದೊಡ್ಡವರು, ದೇವ್ರ ಕೈ ಕೆಳಗಡೆ ಗ್ರಹಗಳಿದ್ದಾರೆ, ಗ್ರಹಗಳ ಕೈ ಕಡೆ ನಾವಿದ್ದೀವಿ. ನಮ್ಮ ಗ್ರಹಗಳ ಕೈ ಕಡೆ ನಾವಿರೋದು, ನಮ್ದೇನು ಸ್ವಂತ ಬುದ್ಧಿ ನಡೆಯಲ್ಲ. ಈ ಗ್ರಹಗಳಿಗೆ ತುಂಬಾ ಪ್ರಭಾವ ಇದೆ. ಈ ಗ್ರಹಗಳನ್ನೇ ಎಲ್ಲ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದು ಗ್ರಹಗಳೇ. ಅದಕ್ಕೆ ಗ್ರಹಾಧೀನಂ ಜಗತ್ತು ಸರ್ವಂ ಅಂದ್ಬಿಟ್ರು. ಮಧ್ಯದಲ್ಲಿ ಸೂರ್ಯಗ್ರಹ ಇದೆ. 1 ಸೂರ್ಯಗ್ರಹ ಪಿತೃಕಾರಕ ಸೂರ್ಯ, 2 ಚಂದ್ರಗ್ರಹ, ಹಗಲಿಗೆ ಅಧಿಪತಿ ಸೂರ್ಯ, ರಾತ್ರಿಗೆ ಅಧಿಪತಿ ಚಂದ್ರ. ಇವರು ಶುಭ ಗ್ರಹಗಳು, ಅದಕ್ಕೆ ಹಗಲು ರಾತ್ರಿ ಅನ್ನೋದು. ಸೊ ಇದು ಚಂದ್ರನಿಂದ ಮಾತೃಕಾರಕ, ಮನಸ್ಕಾರಕ. ಮನಸ್ಸು ಯಾರದೇ ಒಂದು ಅವ್ರ ಕಂಟ್ರೋಲ್ಗೆ ಏನೋ ಬರ್ಕೊಂಡು ನೋಡ್ಕೊಂಡು ಪಡ್ಕೊಂಡು ಮಾಡ್ತಾರೆ. ಇನ್ನೂ ಒಳಗಡೆನೆ ಪ್ರಿಂಟ್ ಆಗಿರ್ತದೆ. ಆ ಯಾವ ಟೈಮ್ಗೆ ಏನು ಕೊಡ್ಬೇಕು ಅದು ಕೊಡ್ಬೇಕಾದ್ರೆ ಚಂದ್ರ ಮನಸ್ಕಾರಕ. ಸೊ ನೀವು ಸೋಮವಾರ ಭಾನುವಾರ ಎಲ್ಲೇ ನೀವು ಹೋಗಿ ಯಾವುದೇ ಪೂಜೆ ಮಾಡಿಸಿ ಸೂರ್ಯನಿಗೆ ಸಲ್ಲತ್ತೆ. ಒಂದೊಂದು ಊರು 100-200 ಮನ್ಕೊಂಡ ಗ್ರಾಮ ಅಂತಾರೆ. ಅಂಥವು ತುಂಬಾ ಊರುಗಳಿಗೆ ತುಂಬಾ ದೇವರಿದೆ. 330 ಕೋಟಿ ದೇವ್ರು ಅಂತ ಅವ್ರು ಹೇಳ್ತಿರ್ತಾರೆ, ನಿಜ. ಆದರೆ ಒಂದೊಂದು ಊರಿಗೆ 2 ದೇವ್ರು 3 ದೇವ್ರು ಸಿಗ್ತದೆ. ಎಲ್ಲಾ ದೇವ್ರಿಗೆ ಮೇಯ್ನು ವಾರ ಇರೋದು ಒಂದೇ ಭಾನುವಾರ ಪೂಜೆ ಮಾಡಿಬಿಟ್ರೆ ಸೂರ್ಯನಿಗೆ ಸಲ್ಲತ್ತೆ, ಆ ದೇವರೆಲ್ಲ ಸೇರ್ಕೋತಾರೆ. ಸೋಮವಾರ ಪೂಜೆ ಮಾಡಿದ್ರೆ ಶಶಿಶೇಖರ ಅಂತ, ಶಶಿ ಅಂದ್ರೆ ಚಂದ್ರ ಅಂತ, ಶಿವನ ಮೇಲೆ ಇರ್ತಾರೆ. ಸೋಮವಾರ ಚಂದ್ರನಿಗೆ ಸಲ್ಲತ್ತೆ. ಮಂಗಳವಾರ ನೀವು ಯಾವ್ಯಾವ ದೇವ್ರಿಗೆ ಹೋಗಿ ಕೈದ್ರು ಮಂಗಳನಿಗೆ ಸಲ್ಲದು. ಮಂಗಳ ಗ್ರಹ ವ್ಯಾಧಿಕಾರಕ, ಆಯಸ್ಕಾರಕ. ಮತ್ತು ಈ ಭೂಮಿ ತಾಯಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹತ್ತಂಚ ಮಂಗಳಂ ಪ್ರಣಮಂ ಅಂತಾರೆ. ಮಗು ಹುಟ್ಟಿದಾಗ ಹೆಣ್ಮಗು ಆದ್ರೆ ಇಷ್ಟ ಇರ್ತಾರೆ, ಗಂಡು ಮಗು ಆದ್ರೆ ಇಷ್ಟ ಇರ್ತಾರೆ. ಹೆಣ್ಣು ಮಗು ಆದ್ರೆ ಬೆಳೆದು ಅಜ್ಜಿ ಆಗೋರ್ಗು, ಗಂಡು ಮಗು ಆದ್ರೆ ಬೆಳೆದು ತಾತ ಆಗೋರ್ಗು ಇವನ ಅನುಗ್ರಹ ಇರ್ಬೇಕು. ಮಂಗಳ ಗ್ರಹಕ್ಕೆ ತುಂಬಾ ಪ್ರಭಾವ ಇದೆ, ನಮ್ ಜನಕ್ಕೆ ಗೊತ್ತಿಲ್ಲ. ಕಾರಣ ಏನಂದ್ರೆ ಭೂಮಿ ತಾಯಿ ಮಗ ಮಂಗಳ. ನಾವೇನೇ ಒಂದು ತಿನ್ನೋದು, ನೀರು ಕುಡಿಯೋದು ಎಲ್ಲ ಭೂಮಿಯಿಂದಲೇ ಬರೋದು. ಅಷ್ಟು ಪ್ರಭಾವ ಇರ್ತದೆ ಮಂಗಳ ಗ್ರಹ. ಮಂಗಳವಾರ ಪೂಜೆ ಮಾಡೋದೆಲ್ಲ ಇವ್ರಿಗೆ ಸಲ್ಲತ್ತೆ. ಇವ್ರು ಒಳ್ಳೇದು, ಗ್ರಹಗಳಿಗೆ ಕೆಟ್ಟವರಲ್ಲ, ಒಳ್ಳೇದು ಮಾಡ್ತಾ ಇರ್ತಾರೆ. ಇನ್ನು ಬುಧವಾರ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬುಧವಾರ ಕೈ ಮುಕ್ಕೊಂಡ್ರು ಬುಧನಿಗೆ ಸಲ್ಲತ್ತೆ. ಬುಧ ಏನ್ ಮಾಡ್ತಾರೆ, ನಮ್ಗೆ ಉಳಿತಾಯ ಮಾನವ ಕಾಣುತ್ತೆ, ವ್ಯವಹಾರ ಜ್ಞಾನ ಕೊಡ್ತಾರೆ. ಇನ್ನು ಗುರುವಾರ ಯಾವೇ ದೇವ್ರಿಗೆ ಕಮ್ಮಿ ಗುರುಗೆ ಸಲ್ಲತ್ತೆ. ಗುರು ಬಂದು ಅವ್ರಿಗೆ ಲೈಫ್ ಪ್ರೋಗ್ರೆಸ್ ಅಭಿವೃದ್ಧಿ ಕೊಡುವಂಥದ್ದು. ಶುಕ್ರ ಬಂದು ದುಡ್ಡಿಗೆ ಮತ್ತು ಮಕ್ಕಳ ಬಲಗೆ ಅಧಿಪತಿ. ಶನಿದೇವರು ಬಂದು ನ್ಯಾಯಕ್ಕೆ ಅಧಿಪತಿ. ರಾಹು ಬಂದು ಧೈರ್ಯಕ್ಕೆ ಅಧಿಪತಿ. ಕೇತು ಬಂದು ಗೋಸ್ಟ್ ಅಂತಾರೆ, ಅಂದ್ರೆ ಗಣಪತಿ ಅವರ ನಿರ್ವಿಘ್ನಕ್ಕೆ ಅವರೇ ಗಣಪತಿನೇ. ಸೊ 9 ಗ್ರಹಗಳು ಕೂಡ 9 ತರದ ಕಂಟ್ರೋಲಿಂಗು ಜೀವರಾಶಿಗಳ ಮೇಲೆ ಇಟ್ಕೊಂಡಿದ್ದಾರೆ. ಇವರು ದೇವರಿಂದ ನೇಮಿಸಲ್ಪಟ್ಟಿರೋರು ನವಗ್ರಹಗಳು. ಅದರಿಂದಲೇ ದುಡ್ಡು ಕೂಡ ₹1 ಸೂರ್ಯ, ₹2 ಚಂದ್ರ. ಇನ್ಯಾವುದು ದುಡ್ಡು ಪ್ರಿಂಟ್ ಮಾಡಲ್ಲ, ₹5 ಮಾಡ್ತಾರೆ 5ರಿಂದ. ಇವತ್ತು ದೇಶ ಪ್ರಪಂಚ ನಡೀತಿರೋದ್ರಿಂದ ಗ್ರಹಗಳದೇ. ಈ ಸೂರ್ಯ ಚಂದ್ರ ಹುಟ್ಟಾಗಿಂದಲೂ ನಾವು ಪೂಜೆ ನಡೀತಾ ಇದೆ, ಇರೋವರೆಗೂ ನಡೀತಿರ್ತದೆ. ಆದರೆ ಜನಗಳಲ್ಲಿ ಬಂದ್ಬಿಟ್ಟು ಒಳ್ಳೇದಾದಾಗ ಖುಷಿ ಇರ್ತಾರೆ. ಆ ದೇವ್ರಿಗೆ ಹೋಯ್ತು, ಹಿಂಗಾಯ್ತು ಅಂತ ಅವ್ರು ನೆನ್ಸ್ಕೊಳ್ಳೋದು. ಎಡವಟ್ಟಾದಾಗ ನಮ್ಮ ಗ್ರಹಚಾರ ಬಿಡ್ರಿ ನಿಂತಿರ್ತಾರೆ. ಸೊ 7 ವಾರ ಇರೋದು. 7 ಗ್ರಹಗಳಿಂದ 7 ವಾರ ಇದೆ. ಸೂರ್ಯನಿಂದ ಭಾನುವಾರ, ಚಂದ್ರನಿಂದ ಸೋಮವಾರ, ಮಂಗಳಿಂದ ಮಂಗಳವಾರ, ಬುಧನಿಂದ ಬುಧವಾರ, ಗುರುವಿಂದ ಗುರುವಾರ, ಶುಕ್ರನಿಂದ ಶುಕ್ರವಾರ, ಶನಿಯಿಂದ ಶನಿವಾರ. ರಾಹು ಕೇತುಗಳಿಗೆ ವಾರ ಇಲ್ಲ, ಉಪಗ್ರಹ ಛಾಯಾಗ್ರಹ ಅಂತ ಅವರು ರಿವರ್ಸ್ ಬರ್ತಾರೆ. ಅವ್ರಗಳಿಗೆ ತುಂಬಾ ಪ್ರಭಾವ ಇರ್ತದೆ. ಅದಕ್ಕೆ ಆ ಗ್ರಹಗಳು ದಿನ ಈ ಗ್ರಹಗಳಿಗೆಲ್ಲ ಪೂಜೆ ಆಗ್ತದಲ್ಲ, ನಮ್ಗೆ ಆಗಲ್ಲ ಅಂದ್ಬಿಟ್ಟು ಅವ್ರು ಒಂದ್ಸರಿ ರಿವರ್ಸ್ ಆಗ್ತಾರೆ. ನಾವು ಉಲ್ಟಾನೇ ಪಂಚಾಂಗದಲ್ಲಿ ತಿರುಗೋದು. ನವಗ್ರಹಗಳಲ್ಲಿ 2 ಗ್ರಹಕ್ಕೆ ವಾರ ಇಲ್ಲ, ಪೂಜೆ ಇಲ್ಲ, ಉಪಗ್ರಹ ಅಂತಾರೆ, ಛಾಯಾಗ್ರಹ ಅಂತಾರೆ. ಅವರು ಬಿಡಲ್ಲ. ಅವರು ಅದಕ್ಕೋಸ್ಕರ ನಾವು ಯಾರದೇ ಕಷ್ಟಗಳು ಏನೇ ಸಮಸ್ಯೆ ಇದ್ರು ಕೂಡ ಈ ಗ್ರಹಗಳನ್ನ ಅವ್ರ ಸ್ವಹಸ್ತದಿಂದ ಪೂಜೆ ಮಾಡಿಸೋದ್ರ ಮೂಲಕ ಪರಿಹಾರ ಮಾಡಿಕೊಡ್ತೀವಿ. ಇವ್ರನ್ನ ಕ್ರೂರ ಗ್ರಹ, ಛಾಯಾಗ್ರಹ, ಒಂದು ರಾಕ್ಷಸ ಗ್ರಹ ಅಂತಾರೆ. ರಾಹು ಕೇತು ಅವರು ತುಂಬಾ ಒಳ್ಳೆಯವರು. ರಾಹು, ಕೇತು, ಶನಿ, ಮಂಗಳ ಈ 4 ಗ್ರಹಗಳು ಅಶುಭ ಗ್ರಹಗಳು. ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುವೆ ನಮಃ. ನವಗ್ರಹಗಳ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ರು. ವೃಕ್ಷಗಳ ಸಮೇತ ನವಗ್ರಹಗಳ ಪೂಜೆನ ಮಾಡಿಸ್ತಾರೆ. ಯಾರಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದ್ರ ಮೇಲೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ. ಶ್ರೀ ಗಂಗಾಧರೇಶ್ವರ ಪುಣ್ಯಕ್ಷೇತ್ರದಲ್ಲಿ ಪರಿವಾರ ಸಮೇತ ಇದೆ. ಹಾಗೇನೆ ಭದ್ರಕಾಳಮ್ಮನವರ ದೇವಸ್ಥಾನ ಇದೆ. ಅದ್ರ ಬಗ್ಗೆ ಸ್ವಾಮೀಜಿಗಳಿಂದ ಕೆಲವು ಮಾತುಗಳು ಕೇಳಿ. ಆದಿಶಕ್ತಿ ಚ ವಿದ್ಮಹಿ ಶಿವಶಕ್ತಿ ಚ ಮೇ ಧೀಮಹಿ ತನ್ನೋ ಭದ್ರಕಾಳಿ ದೇವಿ ಪ್ರಚೋದಯಾತ್. ಈ ಆದಿಶಕ್ತಿ ದೇವಿ ಪ್ರಪಂಚಕ್ಕೆ ಪ್ರಪ್ರಥಮ ಪ್ರಧಾನ ದೇವಿ. ಈ ದೇವಿ
ಈ ದೇವಿನೇ ಮೊದಲು, ಆಮೇಲೆ ಎಲ್ಲ ಗ್ರಹಗಳನ್ನ ಈ ತಾಯಿನ ಸೃಷ್ಟಿ ಮಾಡ್ಕೊಂಡದ್ದು. ಅದಕ್ಕೆ ಆದಿಶಕ್ತಿ ಚ ವಿದ್ಮಹೆ ಶಿವಶಕ್ತಿ ಚ ಧೀಮಹಿ ತನ್ನೋ ಭದ್ರಕಾಳಿ ದೇವ ಪ್ರಚೋದಯ. ಆದಿಶಕ್ತಿ ಶಿವನ ಶಕ್ತಿನೇ. ಈ ತಾಯಿ ಬಂದ್ಬಿಟ್ಟು, ಈ ಭದ್ರಕಾಳಿ ದೇವಿ ಬಂದ್ಬಿಟ್ಟು ಎಲ್ಲವನ್ನು ಎಲ್ಲರಿಗೂ ಕೊಡಕ್ಕೆ ಇವರೇ ಆಗಿದ್ದಾರೆ. ಆದಿಶಕ್ತಿ ಚ ವಿದ್ಮಹೆ ಶಿವಶಕ್ತಿ ಚ ತನ್ನೋ ಭದ್ರಕಾಳಿ ದೇವಿ. ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಈ ದೇವಿ ಮಾತೃದೇವಿನೂ ಹೌದು, ಅವ್ರಿಗೆ ಶಕ್ತಿ ಕೊಡೋನು ಇವರೇ. ಈ ಮಂತ್ರ ಮಾಡೋರೆಲ್ಲ ಅವರೇ. ಎಲ್ಲ ದೇವರುಗಳು ಮಾಡಿರೋದು ಋಷಿಮುನಿಗಳೆಲ್ಲ ಹೇಳಿಬಿಟ್ಟಿದ್ದಾರೆ. ಅಂದರೆ ಆದಿಶಕ್ತಿನೇ ಎಲ್ಲ ಜೀವರಾಶಿಗಳ ತಾಯಿ ಮತ್ತು ಅವರಿಗೆ ಶಕ್ತಿ. ಶಿವ ಬಂದ್ಬಿಟ್ಟು ಒಂದು ಬೀಜದ ಥರ. ಎಲ್ಲ ರೈತರು ಏನೇನೋ ಎಲ್ಲ ಅದೇ ಹಾಕಿರ್ತಾರೆ, ಬೀಜ ಹಾಕಿರ್ತಾರೆ. ಅದಕ್ಕೆ ಬಂದು ಬೀಜ ಹಾಕಿದ್ರೆ ಅದು ಹುಟ್ಟಿ ಸುರೋಗಲ್ಲ. ಅದಕ್ಕೆ ಮಳೆ ಬೀಳಬೇಕು, ನೀರು ಬೀಳಬೇಕು, ಮಣ್ಣು ಬೀಳಬೇಕು, ಸೂರ್ಯ ಪಂಚಭೂತಗಳು ಬೇಕು. ಜಸ್ಟ್ ಲೈಕ್ ದಟ್ ಈ ದೇವಿ ಮೂಲ. ಈ ಪ್ರಪಂಚ ಈ ತಾಯಿಯಿಂದಲೇ ಇರೋದು. ಈ ತಾಯಿನ ಸೃಷ್ಟಿ, ಈ ತಾಯಿದೇ ಎಲ್ಲ. ಈ ತಾಯಿ ಅಧೀನದಲ್ಲೇ ಎಲ್ಲ ಜೀವರಾಶಿಗಳು. ಈ ತಾಯಿದು ಪ್ರಭಾವ ಅಷ್ಟು ಈ ಬಾಯಿಂದ ಹೇಳಕ್ಕಾಗಲ್ಲ. ಇನ್ನು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನವಗ್ರಹಗಳಿಗೆ ಸಂಬಂಧಪಟ್ಟ ವೃಕ್ಷಗಳನ್ನು ಬೆಳೆಸಿದ್ದು ಭಕ್ತಾದಿಗಳ ಸ್ವಹಸ್ತದಿಂದ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತಹ ವಿಶೇಷ ಪೂಜೆ ಮಾಡಿಕೊಡುತ್ತಾರೆ. 9 ಗ್ರಹಗಳಿಗೆ ಸಂಬಂಧಿಸಿದಂತೆ 9 ವೃಕ್ಷಗಳಿದೆ. 9 ವೃಕ್ಷಗಳನ್ನು ಅವರ ಸಂಬಂಧಪಟ್ಟ ಹಾಗೆ ಪೂಜೆ ಮಾಡುವಂತ ಕೈಕರ್ಯಗಳು ಇಲ್ಲಿ ನಡೆಯುತ್ತೆ. ಗಂಗಾಧರೇಶ್ವರ ಪುಣ್ಯ ಸನ್ನಿಧಾನದಲ್ಲಿ ನವಗ್ರಹಗಳ ಪೂಜೆ ಮತ್ತು ವೃಕ್ಷಗಳ ಪೂಜೆಗಳನ್ನ ನಾವು ಮಾಡಿಸ್ತೀವಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಹಾಗೆ ಈ ಮರದ ಬಗ್ಗೆ, ಈ ಮರದ ಮಹಿಮೆ ಬಗ್ಗೆ ಸ್ವಾಮಿಗಳಿಂದಲೇ ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವಾಮಿ, ಈ ಮರದ ಬಗ್ಗೆ ಸ್ವಲ್ಪ ಹೇಳಿ. ಇದು ಶುಕ್ರ ಗ್ರಹ ಔದುಂಬರ ವೃಕ್ಷ ಅಂತಾರೆ. ಶುಕ್ರ ಇದು ಬಂದು ಜನರ ಮೇಲೆ ಕಂಪ್ಲೀಟ್ ನಿಯಂತ್ರಣ ಇಟ್ಕೊಂಡಿದೆ. ಶುಕ್ರ ಗ್ರಹ ಅಂದರೆ ಯಾರಿಗೊಬ್ರಿಗೆ ಮಕ್ಕಳಾಗಿರಲ್ಲ, ಅಥವಾ ಮದುವೆ ಆಗ್ತಾ ಇರಲ್ಲ, ಮದುವೆ ಆಗಿರೋ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಶುಕ್ರನೇ ಕಾರಣ. ಈ ಶುಕ್ರಗಳನ್ನು ಪೂಜೆ ಮಾಡೋದ್ರಿಂದ, ಅವರ ಸ್ವಹಸ್ತದಿಂದ ಪೂಜೆ ಮಾಡಿಸಿ ಅವ್ರಿಗೆ ಅಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ. ನಮಸ್ತೆ. ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೆ? ನಾವು ಸುಮಾರು ಒಂದು 20 ವರ್ಷದಿಂದ ಇದ್ದೀವಿ ದಾಸಹಳ್ಳಿಗೆ. ನಮಗೆ ಮನೆ ಕಟ್ಟಿರೋದಕ್ಕೆ ತೊಂದರೆ ಆಗಿದೆ. ಮನೆ ಕಟ್ಟಿರೋದಕ್ಕೆ ಈಗ ಮಗನಿಗೆ ಮದುವೆ ಮಾಡೋಕ್ಕೆ ಎಲ್ಲದಕ್ಕೂ ಬಂದು ಕೇಳ್ಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ನಡೀತು, ಎಲ್ಲ ಅನುಕೂಲ ಆಗಿದೆ. ಎಲ್ಲ ಅನುಕೂಲ ಆಗಿದೆ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮಗೆ ಏನಾದರೂ ಪ್ರಯೋಜನ ಆಗಿದೆ? ಚೆನ್ನಾಗಿದೆ ಮೇಡಮ್. ಒಂದು 20 ವರ್ಷ ನಾವು ಮಾಡಿದ್ವಿ ದೇವಸ್ಥಾನ ಹತ್ರ. ನಮ್ಮ 2 ಮಕ್ಕಳು ಮದುವೆ ಮಾಡಿದ್ವಿ. ಮಗನಿಗೆಲ್ಲ ಜಾಬ್ ಸಿಕ್ಕಿದೆ, ಚೆನ್ನಾಗಿ ಓದಾನೆ, ಮನೆಯೆಲ್ಲ ಕಟ್ಕೊಂಡಿದ್ವಿ, ಚೆನ್ನಾಗಿದೆ ಸರ್. ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೋಬೋದಾ? ನಮ್ಮಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅಂತ 8-9 ವರ್ಷದಿಂದ ಇದೆ. ಇಲ್ಲಿ ಬರೋದಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಒಂದು ಆಗ್ಬೇಕು ಮೇಡಮ್. ಅದು ಇವಾಗ ವಯಸ್ಸಾಗಿರ್ತಾರೆ, ನಮಗೆ ಕಾಲಾಗಲ್ಲ, ಕಾಲು ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಬರೋದಕ್ಕೆ ನಮಗೆ ಒಳ್ಳೆ ದೇವಸ್ಥಾನ ಇದು. ಇಲ್ಲಿ ಬರೋದಕ್ಕೆ ರೋಡ್ ಅನುಕೂಲಗಳು ಇಲ್ಲ. ಆದರೂ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ರಸ್ತೆ ವ್ಯವಸ್ಥೆ ಆಗ್ಬೇಕು ಮೇಡಮ್, ಅಷ್ಟೇ ನಾವು ಕೇಳ್ಕೊಳ್ಳೋದು. ನಾವು ಪಕ್ಕದವರೇನೆ, ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ದಾರಿ ಅನುಕೂಲ ಇಲ್ಲ. ನೀವು ಜಿಲ್ಲಾಧಿಕಾರಿಗಳು ಇಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ರೋಡು ಇಲ್ಲಿ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತದೆ. ಇಲ್ಲಿ ದೇವಸ್ಥಾನ ಆಗಿರೋದು ಒಳ್ಳೆ ಅನುಕೂಲ, ಅಭಿವೃದ್ಧಿ ಆಗಿದೆ. ಇಲ್ಲೆಲ್ಲ ಜನಗಳು ಬಂದು ಹೋಗ್ತಾರೆ, ಅವರಿಗೆ ದಾರಿ ಇಲ್ಲ ಹೋಗೋಕ್ಕೆ. ದಯವಿಟ್ಟು ಒಂದು ರೋಡ್ ಮಾಡಿಕೊಡ್ಬೇಕು. ಈ ಸ್ವಾಮಿ ಬಗ್ಗೆ ಮತ್ತೆ ಇಲ್ಲಿ ನಡ್ತಕ್ಕಂಥ ಪೂಜೆ ಕೈಕಾರ್ಯಗಳ ಬಗ್ಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ? ನಾವು ಸುಮಾರು ದಿವಸದಿಂದ ಬರ್ತಾ ಇದ್ದೀವಿ. ನಮ್ಗೆ ಒಳ್ಳೇದಾಗಿರೋದ್ರಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅಲ್ಲೊಂದು ದೇವಸ್ಥಾನ ಇದೆ ಇವ್ರದ್ದು, ಅಲ್ಲಿನೂ ಹೋಗ್ತಾ ಇದ್ದೀನಿ, ಇಲ್ಲಿಗೂ ಬರ್ತಾ ಇದ್ದೀನಿ. ಇನ್ನು ಸ್ವಾಮೀಜಿಗಳನ್ನು ಭೇಟಿ ಮಾಡಲು 8296015142 ನಂಬರ್ಗೆ ಕಾಲ್ ಮಾಡಿ ಬರತಕ್ಕದ್ದು.